ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 5/9/2025 ಶುಕ್ರವಾರದ ಈ ದಿನದ ವಿಶೇಷತೆ ಏನು, ಹಾಗೆ ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿಯೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಖ್ಯಾತ ಜ್ಯೋತಿಷಿಗಳು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಮಾಕೃಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರೂಜಿ, ಇವತ್ತಿನ ದಿನದ ಒಂದು ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ಬಿಡೋಣ. ನೋಡಿ, ಇವತ್ತು 5/9/2025 ಅಂತ ಹೇಳ್ತೀವಿ. ತ್ರಯೋದಶಿ ತಿಥಿ, ಶುಕ್ಲ ಪಕ್ಷ, ಶ್ರವಣ ನಕ್ಷತ್ರ, ಶೋಭಾನ ಯೋಗ, ಕೌಲವಕರ್ಣ, ಶುಕ್ರವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:09 ಸೂರ್ಯೋದಯ, 6:26 ಸೂರ್ಯಾಸ್ತ ಆಗುವಂಥದ್ದು. ಸೊ ಇವತ್ತಿನ ಒಂದು ರಾಹು ಕಾಲ ಅಂತ ನೋಡೋದಾದ್ರೆ 10:46 18:18 ಮುಗಿಯುವಂಥದ್ದು. ಯಮಗಂಡ ಕಾಲ 3:32 4:55, ಗುಳಿಕ ಕಾಲ 7:42 9:14 ಮತ್ತು ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:54 11:43 ಗುರುಜಿ, ದಿನದ ವಿಶೇಷತೆ ಶುಕ್ರವಾರ, ಅದರಲ್ಲೂ ಭಾದ್ರಪದದ ಶುಕ್ರವಾರ ತುಂಬಾ ಒಳ್ಳೆಯ ಒಂದು ದೇವಿ ವಾರ ಅಂತ ಹೇಳ್ತೀವಿ. ಸೊ ಪ್ರತಿ ಶುಕ್ರವಾರದತ್ತು ಈ ಒಂದು ಯಾರು ಬಿಸ್ನೆಸ್ ನ ಮಾಡಬೇಕು, ಎಷ್ಟೋ ಒಂದು ಸ್ತ್ರೀ ಸಂಘಟನೆಗಳು ಅಂದ್ರೆ ಎಷ್ಟೋ ಒಂದು ಗೃಹಿಣಿಯರು ಇರ್ತಾರೆ, ಅವರಿಗೊಂದು ಆಸೆ ಆಕಾಂಕ್ಷೆಗಳೇನಂತಂದ್ರೆ ಸ್ವಯಂ ಉದ್ಯೋಗ ಮಾಡಬೇಕು, ಅವ್ರದ್ದೇ ಒಂದು ಸೇವಿಂಗ್ಸ್ ಇರಬೇಕು, ಅವ್ರದ್ದೇ ಒಂದು ಬೆಳಿಬೇಕು ಅಂತ. ಸೊ ಆ ಗೃಹ ಉಪಯೋಗಿ ವಸ್ತುಗಳು ಮಾಡಬೇಕು. ಗೃಹಿಣಿಯರು ಏನಾದರೂ ಒಂದು ವ್ಯಾಪಾರ ವಹಿವಾಟುಗಳು ಮಾಡೋದಕ್ಕೆ ಶುಕ್ರವಾರ ತುಂಬಾ ಒಳ್ಳೆಯ ವಿಚಾರ. ಅಂದ್ರೆ ಆ ಶುಕ್ರವಾರದತ್ತು ನಿರ್ಧಾರ ಮಾಡುವಂಥದ್ದು, ಶುಕ್ರವಾರಕ್ಕೆ ಒಂದು ಡಿಸಿಷನ್ಸ್ ಮಾಡುವಂಥದ್ದು ಒಳ್ಳೆಯದು. ಸೊ ಅದರಲ್ಲಿ ಶುಕ್ರ ಹೋರನ್ನ ಬಳಸ್ಕೊಳ್ಳುವಂಥದ್ದು 1:30 2:30 ಸಂಜೆ ಒಂದು 7:30 ಏನೋ ಒಂದು ಸೇವಿಂಗ್ಸ್ನ ಮಾಡುವಂಥದ್ದು ಅಥವಾ ಒಂದು ಯಾವುದೋ ಒಂದು ಇದನ್ನ ತೆಗೆದುಹಾಕುವಂಥದ್ದು, ಒಂದು ಅಮೌಂಟ್ನ ತೆಗೆದಿಡುವಂಥದ್ದು. ಶುಕ್ರವಾರ ಅದರ ಏನಂದ್ರೆ ಯೂಸಬಿಲಿಟಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದನ್ನ ಬಳಕೆ ಮಾಡ್ಕೊಂಡ್ರೆ ಒಳ್ಳೇದು ಈ ದಿನ ಆಗಿರುವಂಥದ್ದು. ಗುರುಜಿ, ಮತ್ತೊಂದು ವಿಶೇಷ ಇದೆ ಈ ದಿನ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಕೂಡ ಹೌದು. ಅಕ್ಷರವನ್ನ ಕಲಿಸಿದಂತಹ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹೋಗೋಣ. ಗುರುಜಿ, ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡೋಣ. ಮನೆಯ ಚಿಂತೆಗಳು ನಿಮಗೆ ಉದ್ವೇಗವನ್ನು ತಂದು ಕೊಡಬಹುದು ಮತ್ತು ನೀವು ಸಾಲ ತೆಗೆದುಕೊಳ್ಳಲು ಹೊರಟಿದ್ರೆ ಇಂದು ನಿಮಗೆ ಸಾಲ ಪಡೆಯಬಹುದು ಮತ್ತು ಸಾಲ ಸಿಗುತ್ತೆ, ಅದರಿಂದ ನೆಮ್ಮದಿಯಾಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮಗಾಗಿ ನೀವು ಸಾಕಷ್ಟು ಸಮಯವನ್ನು ಹೊಂದಿರುವಂತ ಒಂದು ಸಕಾರಾತ್ಮಕವಾಗಿರುವಂತ ದಿನ. ನಿಮ್ಮ ಮನಸ್ಥಿತಿ ಇಡೀ ದಿನ ಇರುವಂತದ್ದು. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಕ್ಕಳೊಂದಿಗೆ ಆಟವಾಡುವುದು ನಿಮ್ಗೆ ಇವತ್ತೊಂದು ಅದ್ಭುತದ ಚಿಕಿತ್ಸೆ ರೀತಿ ಕೆಲಸ ಮಾಡುವಂಥದ್ದು. ಇದರಿಂದ ನಿಮ್ಗೆ ದಿನ ಆನಂದಮಯವಾಗಿರುತ್ತೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ದಾಯ್ತು. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನಿಮಗೆ ಒಂದು ಹಣಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಸಮಸ್ಯೆ ಕಾರಣ ತೊಂದರೆಗಳಾಗಬಹುದು. ಸೃಜನಶೀಲ ಕೆಲಸ ನಿಮ್ಗೆ ಒಂದು ಕ್ರಿಯಾತ್ಮಕ ಚಟುವಟಿಕೆ ತಂದು ಕೊಡುವಂಥದ್ದು. ಗುರುಜಿ, ಏನಾದ್ರೂ ಪರಿಹಾರ ಭಾಗವಾಗಿ ಇವತ್ತಿನ ದಿನ ತಿಳಿಸ್ಕೊಡ್ತೀರಾ? ಸ್ವಲ್ಪ ಆದಷ್ಟು ಒಂದು ಚಂದ್ರೋ ಮನಸ್ಸೋ ಜಾತಃ ಅನ್ನಂಗೆ ಓಂ ಸೋಮ ಸೋಮಾಯ ನಮಃ ಅಂತ ಜಪ ಮಾಡಿ ಮನೆಯಿಂದ ಹೊರಗಡೆ ಹೊರಡೋದ್ರಿಂದ ದಿನ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯವರು ಕೂಡ ಇದನ್ನ ಇವತ್ತಿನ ದಿನ ಮಾಡ್ಕೊಳ್ಳಿ. ಹಾಗೆ ಮುಂದಿನ ರಾಶಿ ಸಿಂಹ ರಾಶಿ. ನೀವು ಇವತ್ತು ವಿರಾಮದ ಸಂತೋಷ ಅನುಭವಿಸಲಿದ್ದೀರಿ. ನಿಮ್ಗೆ ತಿಳಿದ ಜನರ ಮೂಲಕ ಹೊಸ ಆದಾಯದ ಮೂಲ ನಿಮ್ಗೆ ಕಂಡು ಬರುತ್ತೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನ ನಿಮ್ಮ ಸುತ್ತಲಿನವರನ್ನು ಕೂಡ ನಿಮ್ಮ ಹತ್ರ ಆಕರ್ಷಿಸುವಂತದ್ದು ಇವತ್ತಿರುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಗುರುಜಿ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತ ಪ್ರಶ್ನೆಯನ್ನ ತೆಗೆದುಕೊಳ್ತಾ ಹೋಗೋಣ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಗುರುಜಿ, ತಾರಾಕಾಂತ್. ಜನ್ಮ ಸಮಯ ಹಾಗೆ ಜನ್ಮ ದಿನಾಂಕ ತಿಳಿಸ್ತೀನಿ. 30/6/96. ಜನ್ಮ ಸಮಯ 1:38 AM ಗಳಲ್ಲಿ. ಜನ್ಮ ಸ್ಥಳ ತಿಪಟೂರು. ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಗುರುಜಿ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ವಿಚಾರದ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಾನು ಸ್ಟಡೀಸ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಸ್ಟಿಲ್ ಇದುವರೆಗೂ ನಾನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ. ಬಟ್ ಅಟೆಂಡ್ ಮಾಡಿದ್ರೆ ಅದ್ರಲ್ಲಿ ಸಕ್ಸಸ್ ಅನ್ನ ಕಾಣ್ತೀನಾ ಅಂತ ಕೇಳ್ತಾ ಇದ್ದೆ.
ಈಗ ನೋಡಿ ಬಹಳ ಯುವಕರಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಯುಗ, ಅಂದ್ರೆ ಬೇಗ ಸಕ್ಸಸ್ ಮಾಡ್ಬೇಕು ಹೌದು. ಅಂದ್ರೆ ಯುವಕರಲ್ಲಿ ಹಂಬಲ ಜಾಸ್ತಿ ಇದೆ. ಅಂದ್ರೆ ಬೇಗ ನಾವು ಜೀವನದಲ್ಲಿ ಸಕ್ಸಸ್ ನ ಹೊಂದಬೇಕು, ಬೇಗ ರೆಕಗ್ನೈಸೇಷನ್ ಮಾಡ್ಬೇಕು ಅಂತ, ಅದೊಂದು ಒಳ್ಳೆ ಸಕಾರಾತ್ಮಕ ವಿಚಾರ. ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಒಂದು ಜನರಲೈಸ್ ಆಗಿ ಹೇಳಿದ್ರು ಭಾರತ ಯುವಕರ ಇರುವಂತ ದೇಶ ಅಂತ. ಸೊ ಅವರು ಒಂದು ದುಡಿಮೆಯಿಂದ ನಮ್ಮ ದೇಶಕ್ಕೂ ಒಳ್ಳೇದಾಗುತ್ತೆ. ಸೊ ಅವ್ರ ಪ್ರಶ್ನೆ ಮುಖಾಂತರ ಬರೋದಾದ್ರೆ, ಇವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ವಿಚಾರದಲ್ಲಿ ಷಷ್ಠ ಭಾವ ಅಂತ ಹೇಳ್ತೀವಿ. ಶುಕ್ರ ದಶ ನಡೀತಿದೆ, ಶುಕ್ರನಲ್ಲಿ ಬುಧ ಅಂತರ್ದಶ ನಡೀತಿದೆ. ಷಷ್ಠಾಧಿಪತಿ, ಷಷ್ಠ ಭಾವದಲ್ಲಿ ರಾಹು ಇರುವಂತದ್ದು. ಸೊ ಷಷ್ಠಿಯಾಧಿಪತಿ ಇವರ ಜಾತಕದಲ್ಲಿ 3ನೇ ಮನೇಲಿ ಇರುವಂತದ್ದು. ಯಾರ ಜಾತಕದಲ್ಲಿ ಷಷ್ಠಿಯಾಧಿಪತಿ ತೃತೀಯ ಭಾವದಲ್ಲಿ ಇರುತ್ತೋ ಅವ್ರು ಸ್ವಲ್ಪ ಶ್ರಮ ಪಟ್ಟು ಮೇಲೆ ಬರ್ತಾರೆ ಅಂತ ತಿಳಿಸ್ಕೊಡುತ್ತೆ. ಇವರು ಶ್ರಮ ಜಾಸ್ತಿ ಇರುತ್ತೆ, ಅದ್ರ ಮೇಲೂ ಕೂಡ ಬೇಗ ಬರ್ತಾರೆ. ಅದ್ರ ಜೊತೆನಲ್ಲಿ ಇವರಿಗೆ ನಡೀತಾ ಇರುವಂತ ದಶಾಭುಕ್ತಿ, ವಿಶೇಷವಾಗಿ ಶುಕ್ರ ದಶನಲ್ಲಿ ಬುಧ ಅಂತರ್ದಶ ನಡೆಯುತ್ತೆ 2026 ಸೆಪ್ಟೆಂಬರ್ ವರೆಗೂ. ಅದ್ರ ನಂತರ ಕೇತು ಅಂತರ್ದಶ ಬರುತ್ತೆ. ಇವರಿಗೆ ಸೆಪ್ಟೆಂಬರ್ 2026 ನಂತರ ಫಲ ಸಕ್ಸಸ್ ಚೆನ್ನಾಗಿ ಸಿಗುತ್ತೆ. ಅಲ್ಲಿವರೆಗೂ ಏನ್ ಮಾಡ್ಬೇಕು ಅಂತಂದ್ರೆ, ಶುಕ್ರ ದಶ ನಡೀತಿರೋದ್ರಿಂದ ಆದಷ್ಟು ದಿನಾಲು ಆ ಒಂದು ದಶಾನಾಥನ ಮಂತ್ರ ಅಂದ್ರೆ ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡುವಂಥದ್ದು ಮತ್ತು ಶುಕ್ರನ ಸಂಬಂಧಿತವಾಗಿರುವಂಥದ್ದು ಆದಷ್ಟು ಹೆಚ್ಚು ಶುಕ್ರವಾರಗಳಲ್ಲಿ ಏನಾದ್ರೂ ಇವರೊಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕು ಅಥವಾ ಇನ್ನೇನೋ ಮಾಡಬೇಕು ಅನ್ನೋ ಒಂದು ಶುಕ್ರವಾರದ ಮಾಡ್ಲಿ ಒಳ್ಳೇದಾಗುತ್ತೆ. ಮುಂದಿನ ವರ್ಷ ಸಕ್ಸಸ್ ಇದೆ. ಇವರಿಗೆ ಸಾಧ್ಯವಾದ್ರೆ ಒಂದು ಬಲಗೈ ತೋರ್ ಬೆರಳು ಅಂದ್ರೆ ಫಸ್ಟ್ ಫಿಂಗರ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಕನಕ ಪುಷ್ಪರಾಗ ಹರಳನ್ನ ಧರಿಸಿದ್ರೆ ಇವ್ರಿಗೆ ಅನುಕೂಲ ಆಗುತ್ತೆ. ಮತ್ತೆ ಇವ್ರಿಗೆ ಒಳ್ಳೆ ಹುದ್ದೆ ಕೂಡ ಸಿಗುತ್ತೆ. ಯಾಕಂದ್ರೆ ದಶಮಾಧಿಪತಿ ವ್ಯಯಸ್ಥಾನದಲ್ಲಿ, ಆದ್ರೆ ಗುರು ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಇವ್ರು ಕಾಂಪಿಟೇಟಿವ್ ಎಕ್ಸಾಮ್ಸು ಬರೀತಾರೆ, ಅದ್ರಲ್ಲಿ ಕ್ಲಿಯರ್ ಮಾಡ್ತಾರೆ, ಒಳ್ಳೆ ಹುದ್ದೆ ಕೂಡ ಸಿಗುವಂತದ್ದು ಆಗುತ್ತೆ. ಸೊ ನಮ್ಗೆ ತಾರಾಕಾಂತ್ ಪ್ರಶ್ನೆಯನ್ನ ಕಳುಹಿಸಿದ್ರಿ. ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ವಿಚಾರದ ಬಗ್ಗೆ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಭಾಗಕ್ಕೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮುಂದುವರಿಸೋಣ. ದಿನದ ರಾಶಿ ಭವಿಷ್ಯ ಕನ್ಯಾ ರಾಶಿಯವರೆಗೂ ನೋಡಿದ್ವಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರು ತುಂಬಾ ಹೇರಳ ಶಕ್ತಿ ಇವತ್ತು ಹೊಂದಿರ್ತೀರಾ. ಅದರ ಜೊತೆ ಕೆಲಸದ ಒತ್ತಡ ನಿಮಗೆ ಸ್ವಲ್ಪ ಉದ್ಯೋಗವನ್ನು ತಂದುಕೊಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಸಮಾಧಾನದಿಂದಿದ್ರೆ ಕೆಲಸ ಕೂಡ ಸರಾಗವಾಗುತ್ತೆ, ನಿಮ್ಮ ದಿನ ಕೂಡ ಚೆನ್ನಾಗಿರುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ, ಇದರಿಂದ ಮನಸ್ಸು ಶಾಂತತೆಯನ್ನು ತರುವಂತದ್ದು. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ. ನಿಮ್ಮ ಚೈತನ್ಯವನ್ನು ಪುನಃ ಸಂಪಾದಿಸಲು ವಿಶ್ರಾಂತಿ ತೆಗೆದುಕೊಳ್ಳಿ, ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಅನೇಕ ಜಗಳ ದಿನದ ನಂತರ ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಪ್ರೇಮದಲ್ಲಿ ಒಂದು ಸಮಯ ಕಳೆಯುವಂತದ್ದು ದಿನ ಇದಾಗಿರುವಂತದ್ದು. ಒಳ್ಳೆಯ ಒಂದು ಸಂವಹನ ಮಾಡೋಕೆ ಒಳ್ಳೆ ದಿನ ಇವತ್ತಾಗಿರುತ್ತೆ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೆ ದಿನ, ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮಲ್ಲಿರುವ ಶಕ್ತಿಯ ಕೊರತೆ ಇರದೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ. ನೀವು ನಿಜವಾದ ಸಾಮರ್ಥ್ಯವನ್ನು ಅರ್ಥಕೊಳ್ಳಿ, ದಿನ ಚೆನ್ನಾಗಿರುತ್ತೆ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ನೀವು ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮಗೆ ಧೈರ್ಯ ಮತ್ತು ಚೈತನ್ಯಗಳನ್ನು ನೀಡುತ್ತಾರೆ, ಅದರಿಂದ ನಿಮ್ಮ ಆತ್ಮಸ್ಥೈರ್ಯ ಮನೋಬಲ ಹೆಚ್ಚುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ಕೂಡ ನೀವು ತಿಳ್ಕೊಂಡಿದ್ದೀರಾ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮತ್ತೊಂದು ಪ್ರಶ್ನೆ ಇತ್ತು ವಾಟ್ಸ್ಆಪ್ ನಲ್ಲಿ, ತಗೊಂಡ್ಬಿಡೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ವೃಂದ. ಜನ್ಮ ದಿನಾಂಕ 21/9/85. 21/9/85. ಓಕೆ. ಜನ್ಮ ಸಮಯ 11:05 PM ಗಳಲ್ಲಿ. ಮಡಿಕೇರಿ ಇವರ ಜನ್ಮಸ್ಥಳ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಹೆಲ್ತ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಪ್ರತಿಯೊಂದು ಪ್ರಶ್ನೆ ಕೇಳೋರು ಸ್ವಲ್ಪ ಜಾಸ್ತಿಯಾಗಿ ಹೆಲ್ತ್ ಇಶ್ಯೂಸ್ ನ ಕಾನ್ಸಂಟ್ರೇಟ್ ಮಾಡ್ತಾರೆ ಅಥವಾ ಫೈನಾನ್ಸ್ ವಿಚಾರವಾಗಿ ಮಾಡ್ತಾರೆ. ಅಂದ್ರೆ ಜ್ಯೋತಿಷದಲ್ಲೂ ಕೂಡ ಹೆಲ್ತ್ ಬಗ್ಗೆ ಪರಿಹಾರ ಕೊಡ್ತೀವಿ. ಆದ್ರೂ ಈಗಿನ ಒಂದು ಜೀವನ ಶೈಲಿ ಹೇಗಿದೆ ಅಂದ್ರೆ ಒತ್ತಡ ತುಂಬಾ ಇರುವಂತದ್ದು, ಒತ್ತಡ ಸಹಿತ ಜೀವನ ಶೈಲಿಯಿಂದ ಅವರಿಗೆ ಮುಕ್ತವಾಗಲ್ಲ ಆಗ್ತಾ ಇಲ್ಲ. ಇದಕ್ಕೆ ಅನೇಕ ವಿಚಾರಗಳು, ಜ್ಯೋತಿಷ ಅಲ್ದಿರ ಯೋಗ, ಪ್ರಾಣಾಯಾಮ, ಧ್ಯಾನ ಇದ್ರ ಕಡೆ, ಮತ್ತೆ ಜೀವನದಲ್ಲಿ ಎಲ್ಲಾ ಆಸಕ್ತಿಗಳನ್ನು ಜನರು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈಗಿನ ಮೊಬೈಲ್ ಯುಗದಲ್ಲಿ ತುಂಬಾ ಒಂದು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ಸ್, ಅದರಿಂದ ಹೊರಗಡೆ ಬರುವಂತದ್ದು, ಕೆಲವೊಂದು ಪುಸ್ತಕಗಳನ್ನು ಓದುವಂಥದ್ದು, ನೇಚರ್ ಜೊತೆ ಕಳೆಯುವಂಥದ್ದು ಕೂಡ ಒಂದು ಒಳ್ಳೆ ಚಿಕಿತ್ಸೆ ತರ ಕೆಲಸ ಮಾಡುತ್ತೆ. ನಾನು ಯಾಕೆ ನಮ್ಮ ವೀಕ್ಷಕರಿಗೆ ಇದನ್ನ ಹೇಳಿದೆ ಅಂದ್ರೆ, ಇದೊಂಥರ ಕಿವಿ ಮಾತು ತರ. ಅಂದ್ರೆ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ, ಆದ್ರೆ ಅದನ್ನ ಮಾಡೋದಿಲ್ಲ. ಅಂದ್ರೆ ಅವರು ಒಂದು ಡೇ ಟು ಡೇ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಲ್ಲ, ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ.
ಇವರು ಪ್ರಶ್ನೆ ಕಳಿಸಿದ ಆಧಾರಿತವಾಗಿ ನೋಡೋದಾದ್ರೆ ವೃಂದಾ ಅವರ ಜಾತಕದಲ್ಲಿ ಈಗ ದಶ ಒಂದು ಮಂಗಳ ಮಹಾದಶೆ ರಾಹು ಅಂತರ್ದಶೆ ನಡೀತಿರುತ್ತೆ. ಮಂಗಳ ದಶೆ ಇವರಿಗೆ ಏನಾಗುತ್ತೆ ಅಂದ್ರೆ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ ಇರುವಂತದ್ದು, ಅದು ಶತ್ರು ಮನೆಯಲ್ಲಿರುವಂಥದ್ದು, ಶತ್ರು ಗ್ರಹ ಜೊತೆ ಇರುವಂಥದ್ದು, ಅಂದ್ರೆ ಶುಕ್ರನ ಜೊತೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇದೆ. ನಡೆಯುವಂತ ದಶಾಭುಕ್ತಿಗಳಲ್ಲಿ ಅದು ಮಂಗಳ ದಶೆನೇ ನಡೀತಿದೆ 2024ರಿಂದ ಹೆಲ್ತ್ ಇಶ್ಯೂಸ್ ಇರುತ್ತೆ. 31ರವರೆಗೂ ಅದಕ್ಕೆ ಸ್ವಲ್ಪ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಋಣಮೋಚಕ ಮಂಗಳ ಸ್ತೋತ್ರ ಅಂತ ಹೇಳ್ತೀವಿ, ಅದನ್ನ ಜಪ ಮಾಡುವಂಥದ್ದು, ಸುಬ್ರಹ್ಮಣ್ಯ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಅಥವಾ ಮಂಗಳವಾರ ತೊಗರಿ ಬೇಳೆನ ದಾನ ನೀಡುವಂಥದ್ದು. ಅಂದ್ರೆ ಈ ಒಂದು ಕುಜನ ಸಂಬಂಧಪಟ್ಟಂತ ದೇವಸ್ಥಾನಕ್ಕೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ತೊಗರಿ ಬೇಳೆ ದಾನ ನೀಡುವಂಥದ್ದು. ಅಂದ್ರೆ ನಾವು ಯಾವುದಕ್ಕೆ ಒಂದು ಪರಿಹಾರ ಮುಖೇನ ಮಾಡ್ಕೋಬೇಕು ಅಂತಂದ್ರೆ ಆ ಗ್ರಹದ ದಶಾನಾಥನ ಒಂದು ಪರಿಹಾರ ಇವ್ರು ಮಾಡ್ಕೊಳ್ಳುವಂಥದ್ದು. ಅದರಿಂದ ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಅಂದ್ರೆ ಮೋಸ್ಟ್ ಪ್ರಾಬಲಿ ಈ ಕುಜದಶನಲ್ಲಿ ಏನಾಗುತ್ತೆ ಅಂದ್ರೆ ಕುಜ ಒಂದು ರಕ್ತಕಾರಕ ಗ್ರಹ ಅಂತ ಹೇಳ್ತೀವಿ. ಅಂದ್ರೆ ದರ್ ಇಸ್ ಅ ಬ್ಲಡ್ ರಿಲೇಟೆಡ್ ಇಂಪ್ಯೂರಿಟೀಸ್, ಅಂದ್ರೆ ಒಂದು ಬ್ಲಡ್ ಪ್ರೆಷರ್ ಇಂದ ಹಿಡ್ಕೊಂಡು ಅಥವಾ ಏನೋ ಒಂದು ಬ್ಲಡ್ ರಿಲೇಟೆಡ್ ಇಶ್ಯೂಸ್ ತುಂಬಾ ಆಗುವಂಥದ್ದು. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇರಲಿ. ಮತ್ತು ಆಹಾರ ಧಾನ್ಯದಲ್ಲಿ ತೊಗರಿಬೇಳೆ ಹೆಚ್ಚು ಸೇವನೆ ಮಾಡುವಂಥದ್ದು, ಮತ್ತು ಒಂದ್ ಸ್ವಲ್ಪ ಹೀಟ್ ಇರುವಂತ ಪದಾರ್ಥಗಳನ್ನ ಕಮ್ಮಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಇವರು ಸ್ವಲ್ಪ ಫ್ರೂಟು, ಸಲಾಡು, ಜ್ಯೂಸು, ಅಂದ್ರೆ ಗ್ರೀನ್ ಕಲರ್ ಇರುವಂತ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತಾರಲ್ಲ ಅದು ಕೂಡ. ಯಾಕಂದ್ರೆ ಪ್ರತಿಯೊಂದು ಗ್ರಹಕ್ಕೂ ಹೇಗೆ ಸಂಬಂಧ ಇದೆ ಅಂತಂದ್ರೆ, ಯಾರು ಸೊಪ್ಪು ಹೆಚ್ಚಾಗಿ ಬಳಸ್ತಾರಲ್ಲ ಅವರಿಗೆ ಚಂದ್ರ ಜಾತಕದಲ್ಲಿ ಚೆನ್ನಾಗಿ ಆಗ್ತಾರೆ. ಚಂದ್ರ ಅಂದ್ರೆ ಏನಾಗುತ್ತೆ ಅಂದ್ರೆ ಇಟ್ಸ್ ಅ ಕೂಲ್ ಪ್ಲಾನೆಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಆ ಒಂದು ಆಧಾರಿತವಾಗಿ ನಾವು ಧಾನ್ಯಗಳನ್ನ ಅಥವಾ ತಿನಿಸುಗಳನ್ನ ಹೇಳ್ತಾ ಇರ್ತೀವಿ. ಸೊ ಅದನ್ನ ಮಾಡ್ಕೊಳ್ಳಿ. ಅಷ್ಟ್ ಮಾಡ್ಕೊಂಡ್ರೆ 2031ರವರೆಗೂ ಮಂಗಳ ದಶೆ ಇದೆ. ಬಟ್ ಅಲ್ಲಿವರೆಗೂ ಇವರಿಗೆ ಮುಂಬರುವ ಅಂತರ್ದಶೆಗಳಲ್ಲಿ, ಅಂದ್ರೆ ಮಾರ್ಚ್ 2026 ನಂತರ ಬರುವಂತ ದಶೆಗಳಲ್ಲಿ ಇವರಿಗೆ ಅನುಕೂಲತೆಗಳು ಹೆಚ್ಚಾಗುತ್ತೆ. ನಮಗೆ ಯಾರು ಪ್ರಶ್ನೆಯನ್ನ ಕಳಿಸಿದ್ದು ವೃಂದಾ ಅವರು. ನಿಮ್ಮ ಒಂದು ಪ್ರಶ್ನೆ ವಿಚಾರ ಬಗ್ಗೆ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಏನೇನ್ ಪರಿಹಾರ ಭಾಗವಾಗಿ ತಿಳಿಸಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಒಂದು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಗುರೂಜಿ, ಒಂದು ನವಗ್ರಹಗಳ ಗೋಚಾರದ ಫಲ ಏನಿದೆ ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ಸೂಚಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ? ನೋಡಿ, ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ 2025 ಒಂದು ವಿಚಾರದಲ್ಲಿ ನೋಡೋದಾದ್ರೆ ಪ್ರತಿಯೊಂದು ರಾಶಿಯಲ್ಲಿ ನಾವು ಶನಿ ಮತ್ತೆ ಗುರು ಗ್ರಹದ ಒಂದು ಫಲ ಅನುಸಾರವಾಗಿ ನೋಡ್ತೀವಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಒಂದು ಸ್ವಲ್ಪ ಅಷ್ಟೊಂದು ಗುರುಬಲ ಇಲ್ಲ, ಅಷ್ಟಮ ಗುರು ಇರುವಂತದ್ದು. ಅಷ್ಟಮ ಗುರುಬಲವನ್ನು ಕುಗ್ಗಿಸುತ್ತೆ, ಮತ್ತೆ ಅವಕಾಶಗಳನ್ನ ಸ್ವಲ್ಪ ಕಮ್ಮಿ ಮಾಡುತ್ತೆ. ಸಾಧಾರಣ ಫಲಗಳು ಗುರು ಕೊಡುತ್ತೆ. ಅಷ್ಟಮದಲ್ಲಿ ಗುರು ಇದ್ದಾಗ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು ಮತ್ತು ಧನ ಧಾನ್ಯ ಸಂಪತ್ತು. ಯಾಕೆಂದ್ರೆ ಗುರು ದ್ವಿತೀಯ ಮತ್ತು ಪಂಚಮಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿರುವಂಥದ್ದು. ಅಷ್ಟಮದಲ್ಲೇ ಗುರು ಮುಂದುವರಿಯುವಂಥದ್ದು ಗುರುಬಲವನ್ನು ಕುಂಠಿತ ಮಾಡುತ್ತೆ. ಇನ್ನೂ 6 ತಿಂಗಳುಗಳ ಕಾಲ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ. ಸೊ ಅದಕ್ಕೆ ಗುರುವಿನ ವಿಚಾರ ಫಲಗಳು ಅಂತಂದ್ರೆ ಗುರು ರಾಯರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗುರುಗಳ ಅನುಗ್ರಹ ಪಡೆದುಕೊಳ್ಳುವಂಥದ್ದು, ಗುರುಗಳಿಗೆ ನಮಿಸುವಂಥದ್ದು ತುಂಬಾ ಮುಖ್ಯವಾಗುತ್ತೆ. ಮತ್ತು ಇನ್ನು ಶನಿ ಏನಾಗುತ್ತೆ ಅಂದ್ರೆ ಪಂಚಮ ಶನಿ ದೋಷ ಇಲ್ಲಿ ಇರುವಂತದ್ದು, ಅದು ಹಂಗೆ ಮುಂದುವರಿಯುತ್ತೆ. ಆದ್ರೆ ವಕ್ರ ಶನಿಯಾಗಿ ಸ್ವಲ್ಪ ಪಂಚಮದಿಂದ ಅರ್ಧಾಷ್ಟಮ ಶನಿ ನಡೀತಾ ಇರುವಂತದ್ದು. ಸೊ ಏನಾಗುತ್ತೆ, ಅದರಿಂದ ಅಂತ ಪ್ರಮಾಣದಲ್ಲಿ ಸಮಸ್ಯೆ ಆಗಲ್ಲ. ಆದ್ರೂ ಪಂಚಮ ಶನಿ ಸ್ವಲ್ಪ ಸಂತಾನಕ್ಕೆ ನಿಧಾನ ಮಾಡುತ್ತೆ. ಮತ್ತು ಶನಿ ಈ ತೃತೀಯ ಮತ್ತು ಚತುರ್ಥಾಧಿಪತಿಯಾಗಿ ಯಾರು ವೃಶ್ಚಿಕ ರಾಶಿಯವರು ಮನೆ ಕಟ್ಸೋ ವಿಚಾರದಲ್ಲಿ ಮತ್ತು ಇನ್ನೇನೋ ಪ್ಲಾನಿಂಗ್ ಮಾಡೋ ವಿಚಾರದಲ್ಲಿ ಮತ್ತು ಧೈರ್ಯ ಸಾಹಸ ಪರಾಕ್ರಮ, ಅಂದ್ರೆ ಅವ್ರು ಏನಾದ್ರು ಒಂದು ಮುನ್ನುಗ್ಗಿ ಮಾಡ್ಬೇಕಂದಾಗ ಆ ಕೆಲಸ ಸ್ವಲ್ಪ ನಿಧಾನ ಆಗ್ತಿರುತ್ತೆ ಒಂದು ವೃಶ್ಚಿಕ ರಾಶಿಯವರಿಗೆ. ಅದಕ್ಕೆ ಶನಿಗೆ ಸಂಬಂಧಪಟ್ಟಂಥದ್ದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಶನಿವಾರ ಭೇಟಿ ನೀಡುವಂಥದ್ದು, ದರ್ಶನ ಮಾಡುವಂಥದ್ದು, ಮತ್ತು ಆದಷ್ಟು ತಿಂಗಳಿನಲ್ಲಿ ಒಂದು ಸತಿ ಒಂದು ತೈಲಾಭಿಷೇಕ ಮಾಡಿಸುವಂಥದ್ದು ಪ್ರಮುಖವಾಗುತ್ತೆ. ಮತ್ತು ಮೂಲ ಜಾತಕದಲ್ಲಿ ಏನಾಗುತ್ತೆ ಅಂದ್ರೆ ಪಂಚಮ ಶನಿ ಎಲ್ಲರಿಗೂ ಸಮಸ್ಯೆ ಕೊಡೋದಿಲ್ಲ. ಮೂಲ ಜಾತಕದಲ್ಲಿ ಶನೇಶ್ವರ ಗ್ರಹರು ತುಂಬಾ ಚೆನ್ನಾಗಿಲ್ಲ ಅಂತಂದ್ರೆ ಸಮಸ್ಯೆಗಳು ಕೊಡುವಂಥದ್ದು. ಮತ್ತೆ ಚತುರ್ಥ ಭಾವದಲ್ಲಿ ರಾಹು ಇರುವಂಥದ್ದು ಏನಾಗುತ್ತೆ ಅಂದ್ರೆ ಕೇಂದ್ರ ಭಾವದಲ್ಲಿ ರಾಹು ಇದ್ದಾಗ ಅಷ್ಟೊಂದು ಶುಭ ಫಲ ನೀಡೋದಿಲ್ಲ. ಯಾವ ರೀತಿ ಅಂತಂದ್ರೆ ಸ್ವಲ್ಪ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುವಂಥದ್ದು, ಕಿರಿಕಿರಿಗಳು ಕೊಡುವಂಥದ್ದು, ಮತ್ತೆ ಆದಷ್ಟು ಏನಂದ್ರೆ ಡ್ಯುವೆಲ್ ಮೈಂಡ್, ಏನೇ ಒಂದು ಡಿಸಿಷನ್ಸ್ಗಳು, ಮತ್ತೆ ಮನೆಯವರಿಗೆ ಏನೋ ಒಂದು ಮಂಕು ಬಡದ ತರ. ರಾಹು ಕೇತುಗಳು ಛಾಯಾಗ್ರಹಗಳು ಇರೋದ್ರಿಂದ ಇವರಿಗೆ ಸ್ವಲ್ಪ ಮಂಕು ಬಡದ ರೀತಿ ಆಗುವಂಥದ್ದು. ಇದಕ್ಕೆ ಪರಿಹಾರ ಇಷ್ಟೇ, ರಾಹುವಿನ ಜಯಂತಿ ಇದೆ ಸೆಪ್ಟೆಂಬರ್ 7ನೇ ತಾರೀಕು. ಇನ್ನೇನು ಇವತ್ತು ಸೆಪ್ಟೆಂಬರ್ 5 ಅಲ್ವಾ, ಇನ್ನು 2 ದಿನದ ಕಾಲ ಕಳೆದ ನಂತರ ರಾಹುವಿನ ಒಂದು ಜಯಂತಿ ಬರುವಂಥದ್ದು. ಅದಕ್ಕೆ ರಾಹು ಜಯಂತಿಯಂದು ರಾಹು ದೇವಸ್ಥಾನ ನವಗ್ರಹದಲ್ಲಿ ನೈಋತ್ಯ ಭಾಗದಲ್ಲಿ ರಾಹು ಗ್ರಹ ಇರ್ತಾರೆ. ಅಲ್ಲಿ ರಾಹು ಗ್ರಹಕ್ಕೆ ಒಂದು ಕರಿ ಉದ್ದಿನ ಕಾಳು ಶಕ್ತಿಯ ಅನುಸಾರವಾಗಿ ಅಥವಾ ಒಂದು ಬೊಗಸೆಯಷ್ಟು, ಅಂದ್ರೆ ವೃಶ್ಚಿಕ ರಾಶಿಯವರು ಒಂದು ಕೈ ಬೊಗಸೆಯಷ್ಟು ಒಂದು ಕರಿ ಉದ್ದಿನ ಕಾಳನ್ನ ತಗೊಂಡ್ಬಿಟ್ಟು ರಾಹು ನವಗ್ರಹದ ಮುಂದೆ ಇಟ್ಟು 3 ಅಪ್ರದಕ್ಷಿಣೆ ಮಾಡಿ ಓಂ ರಂ ರಾಹುವೇ ನಮಃ ಅಂತ ಜಪ ಮಾಡೋದು ತುಂಬಾ ಒಳ್ಳೇದಾಗುತ್ತೆ. ಈ ರೀತಿ ಒಂದು ಶನಿ ಮತ್ತೆ ಗುರು, ಅದರ ಜೊತೆ ರಾಹುವಿನ ಫಲ, ನವಗ್ರಹಗಳ ಗೋಚಾರ ಈ ರೀತಿ ಫಲ ಕೊಡುವಂಥದ್ದು ವೃಶ್ಚಿಕ ರಾಶಿಯವರು. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ ಅಂತ ಹೇಳಿ.
ನೋಡಿ, ನವಗ್ರಹಗಳ ಗೋಚಾರದ ಪ್ರಭಾವದಲ್ಲಿ ನಿಮ್ಮ ರಾಶಿಯಿಂದ, ವೃಶ್ಚಿಕ ರಾಶಿಯಿಂದ ಅಷ್ಟಮ ಮತ್ತು ಲಾಭಾಧಿಪತಿಯಾದ ಬುಧ ಗ್ರಹರು ಪ್ರಸ್ತುತ ನಿಮಗೆ ದಶಮ ಸ್ಥಾನದಲ್ಲಿ ಇರುವಂಥದ್ದು. ತದನಂತರ 15ನೇ ತಾರೀಕು ನಂತರ ಎಲ್ಲ ಲಾಭ ಸ್ಥಾನದಲ್ಲಿ ಬರುತ್ತೆ. ಲಾಭ ಸ್ಥಾನದಲ್ಲಿ ಬುಧ ಬಂದಾಗ ಸ್ವಕ್ಷೇತ್ರದಲ್ಲಿ ಬರುವಂಥದ್ದು. ಲಾಭಾಧಿಪತಿ ಲಾಭಕ್ಕೆ ಬಂದಾಗ ಹೆಚ್ಚು ಲಾಭ ಕೊಡುವಂಥದ್ದು. ಏನು, ಯಾವ ರೀತಿ ಲಾಭ? ಉದ್ಯೋಗದಲ್ಲಿ ಲಾಭ, ಮತ್ತೆ ನಿಮ್ಮ ಮಿತ್ರರಿಂದ ಸಹಾಯ, ಲಾಭ ಸ್ಥಾನ ಕೂಡ ಆಗುತ್ತೆ, ಮಿತ್ರರ ಸ್ಥಾನ, ಅವರಿಂದ ಸಹಾಯ ಸಿಗುವಂಥದ್ದು. ಮತ್ತೆ ಬುಧ ವ್ಯಾಪಾರಕ್ಕೆ ಕಾರಕ ಆಗಿರುವಂತ ಗ್ರಹ. ಅಂದ್ರೆ ವ್ಯಾಪಾರ ವಹಿವಾಟುಗಳು ಯಾರು ವೃಶ್ಚಿಕ ರಾಶಿಯವರು ಮಾಡ್ತಾ ಇದ್ದೀರೋ, ಸೊ ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಉತ್ತಮ ಲಾಭ ಸಿಗುವಂಥದ್ದು. ಅದರಲ್ಲಿ ಬುಧ ಬುದ್ಧಿಕಾರಕ ಗ್ರಹ ಆಗಿರುವುದು. ಬುದ್ಧಿ ಯಾರು ಉಪಯೋಗಿಸ್ತಾರೆ? ತುಂಬಾ ಬೇಕಾಗಿರುವಂಥದ್ದು ಎಜುಕೇಶನ್ ವಿಚಾರದಲ್ಲಿ. ಸೊ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ತುಂಬಾ ಹೆಚ್ಚು ಅನುಕೂಲಗಳು ಸಿಗುತ್ತೆ. ಅದೇ ರೀತಿ ಸ್ವಲ್ಪ ಇನ್ಶೂರೆನ್ಸ್ ಸೆಕ್ಟರ್, ಮತ್ತೆ ಯಾವುದೇ ರೀತಿ ಒಂದು ಗುಪ್ತ ವಿಚಾರಗಳು, ಡಿಟೆಕ್ಟಿವ್ ಆಗಿರ್ಬೋದು, ಸ್ಪೈ ಆಗಿರ್ಬೋದು, ಅವರಿಗೆ ತುಂಬಾ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಮತ್ತೆ ಮುಂದಿನ ಒಂದು ರಾಶಿಯ ಒಂದು ಗ್ರಹದ ಅನುಸಾರವಾಗಿ ನೋಡೋದಾದ್ರೆ, ಶುಕ್ರ ಗ್ರಹರು ನಿಮ್ಗೆ ದಶಮ ಸ್ಥಾನಕ್ಕೆ ಬರುವಂತದ್ದು. ಇಲ್ಲಿ ನಿಮ್ಗೆ ಸಪ್ತಮಾಧಿಪತಿ ವ್ಯಯಾಧಿಪತಿ ನಿಮ್ಗೆ ದಶಮ ಸ್ಥಾನದಲ್ಲಿ ಶುಕ್ರ ಅಷ್ಟೇಂದು ಏನು ಒಳ್ಳೆ ಫಲಗಳನ್ನು ನೀಡೋದಿಲ್ಲ. ಸೊ ಇದು ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ವ್ಯಯಾಧಿಪತಿ ಆದ ಶುಕ್ರ ಇಲ್ಲಿ ಏನಾಗುತ್ತೆ ಅಂದ್ರೆ ನೀಚ ಭಾವಕ್ಕೆ ಬರುವಂಥದ್ದು. ನೀಚ ಭಾವಕ್ಕೆ ಬಂದಾಗ ಏನಾಗುತ್ತೆ, ಹಣದ ಖರ್ಚು ಜಾಸ್ತಿ ಆಗುತ್ತೆ, ಫೈನಾನ್ಸ್ ಅಲ್ಲಿ ಏರುಪೇರು ಆಗುತ್ತೆ. ಶುಕ್ರ ಸಪ್ತಮಾಧಿಪತಿ ಕೂಡ ಆಗ್ತಾರೆ. ಸಪ್ತಮ ಅಂದ್ರೆ ದಾಂಪತ್ಯ ಭಾವ ಅಂತ ಹೇಳ್ತೀವಿ, ಅಂದ್ರೆ ದಾಂಪತ್ಯ ಸಂಬಂಧಪಟ್ಟಂಥದ್ದು. ವಿವಾಹದಲ್ಲಿ ಏನೋ ಒಂದು ಏರುಪೇರುಗಳಾಗುವಂಥದ್ದು, ಒಂದು ಆರ್ಗ್ಯುಮೆಂಟ್ಸ್ ಆಗುವಂಥದ್ದು, ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಜರುಗಿ ನೆಗೆಟಿವ್ ಥಿಂಗ್ಸ್ ಆಗುವಂಥದ್ದು. ಯಾಕಂದ್ರೆ ಶುಕ್ರ ನೀಚ ಸ್ಥಿತಿಯಲ್ಲಿ ಇರುವಂಥದ್ದು, ಕನ್ಯಾ ರಾಶಿಯಲ್ಲಿ ಬರುವಂಥದ್ದು. ಸೊ ಈ ರೀತಿ ವೃಶ್ಚಿಕ ರಾಶಿಯವರಿಗೆ ಆಗುವಂಥದ್ದು. ಈ ರೀತಿ ನವಗ್ರಹಗಳ ಗೋಚಾರ ಪ್ರಭಾವ ಈ ರೀತಿ ಇದೆ. ಗುರುಜಿ, ರಾಷ್ಟ್ರಾಧಿಪತಿಯಿಂದ ಯಾವೆಲ್ಲ ಶುಭ ಫಲಗಳು ವೃಶ್ಚಿಕ ರಾಶಿಯವರಿಗೆ ಇರುವಂತದ್ದು? ನೋಡಿ, ರಾಷ್ಟ್ರಾಧಿಪತಿ ಮಂಗಳ ಗ್ರಹರು ತುಂಬಾ ಒಳ್ಳೆಯ ಒಂದು ಪರಿಸ್ಥಿತಿ, ಲಾಭ ಸ್ಥಾನದಲ್ಲಿದ್ದಾರೆ, ಆದ್ರೆ ಶತ್ರು ಮನೆಯಲ್ಲಿರುವಂಥದ್ದು. ತದನಂತರ 15ನೇ ತಾರೀಕು ನಂತರ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ವ್ಯಯ ಸ್ಥಾನಕ್ಕೆ ಬರುವಂಥದ್ದು, ಅದು ಕೂಡ ಶತ್ರು ಮನೆ ಇರುವಂಥದ್ದು. ಸೊ ಇಲ್ಲೇನಾಗುತ್ತೆ, ರಾಷ್ಟ್ರಾಧಿಪತಿಯಾಗಿ ಷಷ್ಠಾಧಿಪತಿಯಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ವಿಶೇಷವಾಗಿ ಮೈಗ್ರೇನ್ ಸಮಸ್ಯೆಗಳು, ತಲೆನೋವು ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಅದೇ ರೀತಿ ಸ್ವಲ್ಪ ಪ್ಲಾನಿಂಗ್ ವಿಚಾರದಲ್ಲಿ ಇದ್ರ ವಿಚಾರದಲ್ಲಿ ಎಡುವಂಥದ್ದು, ಹೆಚ್ಚು ಖರ್ಚುಗಳಾಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ಕೋರ್ಟ್ ಕಚೇರಿ ವಿಚಾರದಲ್ಲಿ, ಷಷ್ಠ ಭಾವ ಅಂತಂದ್ರೆ ಕೋರ್ಟು, ಕೇಸು, ಲಿಟಿಗೇಷನ್ಸ್ ಅಂತ ಹೇಳ್ತೀವಿ, ಅದು ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಮತ್ತೆ ನಿದ್ರೆ ಕೂಡ ಕಡಿಮೆ ಆಗುತ್ತೆ, ಸ್ವಲ್ಪ ಊಟದಿಂದ ತೊಂದರೆ ಆಗುವಂಥದ್ದು, ಅದರಲ್ಲಿ ವಿಶೇಷವಾಗಿ ಜೀರ್ಣಕ್ರಿಯೆಯಲ್ಲಿ ಏರುಪೇರಾಗುವಂಥದ್ದು. ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹನೇ ಆಗಿರೋದ್ರಿಂದ ಋಣಮೋಚಕ ಮಂಗಳ ಸ್ತೋತ್ರ ಹೇಳಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತು ಇದೇ ವಿಚಾರದಲ್ಲಿ ನಾವು ನೋಡೋದಾದ್ರೆ ನಿಮ್ಗೆ ಗುರುವಿನ ಗೋಚಾರ ಕೂಡ ಆಯ್ತು, ಶನಿಯ ಗೋಚಾರ ಆಯ್ತು, ಬುಧನ ಗೋಚಾರ ಮತ್ತು ಸೂರ್ಯನ ಗೋಚಾರ. ಸೂರ್ಯ ಗೋಚಾರ ನಿಮ್ಗೆ ಸೂರ್ಯ ಪ್ರಸ್ತುತವಾಗಿ ದಶಮ ಸ್ಥಾನದಲ್ಲಿ ಇರುವಂತದ್ದು. 17ನೇ ತಾರೀಕು ನಂತರ, ಸೆಪ್ಟೆಂಬರ್ 17ನೇ ತಾರೀಕಿನ ನಂತರ ಲಾಭ ಸ್ಥಾನದಲ್ಲಿ ಬಂದು ಬುಧಾದಿತ್ಯ ಯೋಗ ನಿರ್ಮಾಣ ಮಾಡುವಂಥದ್ದು. ಇಲ್ಲಿ ನಿಮ್ಗೆ ಲಾಭಾಧಿಪತಿ ಮತ್ತು ದಶಮಾಧಿಪತಿ ಒಂದೇ ಲಾಭ ಸ್ಥಾನದಲ್ಲಿ ಬರೋದ್ರಿಂದ, ಬುಧಾದಿತ್ಯ ಯೋಗ ಆದ್ರಿಂದ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಗೌರ್ಮೆಂಟ್ ಕೆಲಸದಲ್ಲಿ, ವಿಶೇಷವಾಗಿ ಸೂರ್ಯ ಒಂದು ಗೌರ್ಮೆಂಟ್ ನ ಸೂಚಿಸ್ತಾನೆ. ಯಾರು ವೃಶ್ಚಿಕ ರಾಶಿಯವರು ಗೌರ್ಮೆಂಟ್ ಕೆಲಸಗಳನ್ನ ಪೆಂಡಿಂಗ್ ಆಗಿದೆ, ಉದಾಹರಣೆಗೆ ಅವರು ಒಂದು ಕಾಂಟ್ರಾಕ್ಟರ್ ಆಗಿರ್ಬೋದು ನೀವು, ಮತ್ತೆ ಗೌರ್ಮೆಂಟ್ ಕಡೆಯಿಂದ ಹಣಕಾಸಿನ ಬಿಲ್ಗಳಾಗಿರ್ಬೋದು, ಈ ಒಂದು ಮಾಸದಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ 17ನೇ ತಾರೀಕು ನಂತರ ನಿಮ್ಗೆ 17ರಿಂದ 31 ಅಥವಾ 30 ಈ ಒಂದು 13 ದಿನಗಳ ಕಾಲ ಸಕಾರಾತ್ಮಕವಾಗಿರುವ ಕೆಲಸ ಕಾರ್ಯಗಳಾಗುತ್ತೆ. ಇದು ಸೂರ್ಯನಿಂದ ಸಿಗುವಂತ ಒಳ್ಳೆ ಪ್ರಭಾವ ಅಂತ ಹೇಳ್ತೀವಿ. ಇನ್ನು ಆಚರಣೆ ವಿಚಾರವಾಗಿ ನೋಡೋದಾದ್ರೆ, ಈ ಒಂದು 8ನೇ ತಾರೀಕು ನಂತರ ಮಹಾಲಯ ಪಿತೃಪಕ್ಷ ಆರಂಭವಾಗುವಂಥದ್ದು. ಅಂದ್ರೆ ಒಂದು ಪಕ್ಷ ಅಂದ್ರೆ 15 ದಿನ, ಹೇಗೆ ನಾವು ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ತಗೊಂತೀವಿ, ಆ ಒಂದು ಪಕ್ಷದಲ್ಲಿ 15 ದಿನಗಳ ಕಾಲ ಅಂದ್ರೆ ಹುಣ್ಣಿಮೆಯಿಂದ ಪ್ರಾರಂಭವಾಗುವಂತ ಒಂದು ಪಕ್ಷ ಅಮಾವಾಸ್ಯೆಗೆ ಮುಗಿಯುತ್ತೆ. ಅಂದ್ರೆ ಏನು 7ನೇ ತಾರೀಕು ಏನು ನಮ್ಮ ಚಂದ್ರಗ್ರಹಣ ಸಂಭವಿಸ್ತಾ ಇದೆಯಲ್ಲ, ನಮ್ಮ ಒಂದು ಎಪಿಸೋಡ್ ಅಲ್ಲೂ ಹೇಳಿದ್ವಿ 7ನೇ ತಾರೀಕು ಚಂದ್ರಗ್ರಹಣ ಆಗ್ತಿದೆ ಅಂತ. ಆ ಗ್ರಹಣದಿಂದ ಪಕ್ಷ ಆರಂಭ ಆಗ್ತಿದೆ ಈ ಸತಿ. ಆ ಗ್ರಹಣದಿಂದ 21ನೇ ತಾರೀಕುವರೆಗೂ ಮಹಾಲಯ ಒಂದು ಅಮಾವಾಸ್ಯೆವರೆಗೂ ಈ ಒಂದು ಪಿತೃಪಕ್ಷ ಇರುವಂತದ್ದು. ಈ ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನ, ತಿಲತರ್ಪಣದ ಮತ್ತು ಇತ್ಯಾದಿಗಳು ನಿಮ್ಮ ಒಂದು ಪದ್ಧತಿ ಅನುಸಾರವಾಗಿ ಹಿರಿಯರಿಗೆ ಪಿಂಡ ಇಡುವಂಥದ್ದು, ಅವರ ಒಂದು ಶಾಂತಿಗಳನ್ನ ಮಾಡುವಂಥದ್ದು ಈ ಪಿತೃಪಕ್ಷದಲ್ಲಿ ಮಾಡೋದು ತುಂಬಾ ಶ್ರೇಯಸ್ಕರ. ಅಂದ್ರೆ ಬೇರೆ ಬೇರೆ ದಿನಗಳಲ್ಲೂ ಮಾಡ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ ಅಮಾವಾಸ್ಯೆ ದಿನಲ್ಲೇ ವಿಶೇಷವಾಗಿ ಮಾಡ್ತಾರೆ. ಇನ್ನು 17ನೇ ತಾರೀಕು ವಿಶ್ವಕರ್ಮ ಜಯಂತಿ ಇರುವಂತದ್ದು. ವಿಶ್ವಕರ್ಮಗಳು ನಾಡಿನಾದ್ಯಂತ ಇರುವಂತ ಬಂಧುಗಳು ಏನಂತಂದ್ರೆ ವಿಶೇಷವಾದ ಪೂಜೆ ವಿಶ್ವಕರ್ಮರಿಗೆ ಮಾಡುವಂಥದ್ದು. ಜಗತ್ತಿನ ಸೃಷ್ಟಿಕರ್ತರು ವಿಶ್ವಕರ್ಮರಾಗಿರೋದ್ರಿಂದ ಇದಕ್ಕೆ ವಾಸ್ತುಶಾಸ್ತ್ರಕ್ಕೆ ತುಂಬಾ ಅಪಾರ ಕೊಡುಗೆಗಳು ಸಿಕ್ಕಿರುವಂಥದ್ದು ಇವರಿಂದ. 22ನೇ ತಾರೀಕು ಶರಣ್ ನವರಾತ್ರಿ ಪ್ರಾರಂಭ. ಶರದ್ ಋತುವಿನಲ್ಲಿ ಬರುವಂತ ನವರಾತ್ರಿ ಇದೊಂದು. ನವರಾತ್ರಿಯಲ್ಲಿ ದೇವಿ ವೈಭವ ತುಂಬಾ ಚೆನ್ನಾಗಿರುತ್ತೆ. 21ಕ್ಕೆ ಸರಸ್ವತಿ ಪೂಜೆ ಇರುವಂತದ್ದು. 30ನೇ ತಾರೀಕು ದುರ್ಗಾಷ್ಟಮಿ ಬರುವಂತದ್ದು. ಈ ರೀತಿ ಒಂದು ವೃಶ್ಚಿಕ ರಾಶಿಯವರಿಗೆ
ಒಂದು ನವಗ್ರಹಗಳ ಗೋಚಾರ ಪ್ರಭಾವ ಮತ್ತು ರಾಶಾಧಿಪತಿಯ ಗೋಚಾರ ಪ್ರಭಾವ ಜೊತೆಯಲ್ಲಿ ಈ ಆಚರಣೆಗಳು ವೃಶ್ಚಿಕ ರಾಶಿಯವರು ಮಾಡ್ಕೊಂಡ್ರೆ ತುಂಬಾ ಶುಭವಾಗುತ್ತೆ. ಗುರುಜಿ, ಇನ್ನು ಕೂಡ ಈ ಸೆಪ್ಟೆಂಬರ್ ಮಾಸದಲ್ಲಿ ಯಾವೆಲ್ಲ ಪರಿಹಾರ ಕ್ರಮವನ್ನ ಮಾಡ್ಕೊಳ್ಬೇಕು ವೃಶ್ಚಿಕ ರಾಶಿಯವರು ಅಂತ ಹೇಳಿ ತಿಳಿಸಿ. ನೋಡಿ, ಇಲ್ಲಿ 3 ಪ್ರಮುಖವಾದ ನಕ್ಷತ್ರಗಳು, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಬರುವಂಥದ್ದು. ಸೊ ನಿಮ್ಮ ಒಂದು ಕೆಲಸದ ವಿಚಾರವಾಗಿ ಸ್ವಲ್ಪ ಒತ್ತಡ ಜಾಸ್ತಿ ಆಗುವಂಥದ್ದು ಪರಿಣಾಮ ಬೀರಬಹುದು ನಿಮಗೆ ವಿಶಾಖ ನಕ್ಷತ್ರದವರಿಗೆ. ಅದರಿಂದ ಸ್ವಲ್ಪ ವ್ಯತ್ಯಯ ಕೂಡ ಆಗುವಂಥದ್ದು ಕೆಲಸದಲ್ಲಿ, ಅದರಿಂದ ಆರೋಗ್ಯದಲ್ಲಿ ವ್ಯತ್ಯಯ ಆಗುವಂಥದ್ದು. ಇದ್ರ ಬಗ್ಗೆ ಗಮನ ಕೊಡಿ, ಇಲ್ಲಾಂದ್ರೆ ಏರುಪೇರುಗಳು ಜಾಸ್ತಿ, ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಅನುರಾಧ ನಕ್ಷತ್ರದವರಿಗೆ ಹೆಚ್ಚು ಅನಿರೀಕ್ಷಿತ ಉಡುಗೊರೆಗಳು ನಿಮಗೆ ಬರುವಂಥದ್ದು ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ. ಮತ್ತು ಜ್ಯೇಷ್ಠ ನಕ್ಷತ್ರದವರಿಗೆ ವಿಶೇಷವಾಗಿ ವ್ಯಾಪಾರಸ್ಥರಲ್ಲಿದ್ದರೆ ನಿಮಗೆ ಒಳ್ಳೆಯ ವ್ಯಾಪಾರದಲ್ಲಿ ಲಾಭ ವೃದ್ಧಿ ಸಿಗುವಂಥದ್ದು. ಪರಿಹಾರಗಳು ಅಂತಂದ್ರೆ ಏನಾಗುತ್ತೆ, ಆದಷ್ಟು ಮಂಗಳವಾರ ನೀವು ಆಂಜನೇಯ ಸ್ವಾಮಿಗೆ ಒಂದು ಸಿಹಿ ನೈವೇದ್ಯ ಮಾಡುವಂಥದ್ದು, ಹನುಮಾನ್ ಚಾಲಿಸ ಹೇಳುವಂಥದ್ದು ತುಂಬಾ ಒಳ್ಳೆಯದಂತ ಹೇಳ್ತೀವಿ. ಮತ್ತು ದಿನಾಲು ಲಲಿತ ಸಹಸ್ರನಾಮ ಜಪ ಮಾಡಿದ್ರೆ ತುಂಬಾ ಶ್ರೇಯಸ್ಕರವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ. ಸೂಚನೆ ಇಷ್ಟೇ, ಮಂಗಳವಾರಗಳಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಏನ್ ಮಾಡ್ತೀರಾ, ಮಂಗಳವಾರ ದಿನಗಳಲ್ಲಿ ಉಪ್ಪನ್ನು ತ್ಯಜಿಸಿ ಮತ್ತು ಮನೆಯಲ್ಲಿ ಯಾವ್ದಾದ್ರು ನಿಂತ ಗಡಿಯಾರಗಳು ಅಥವಾ ಕೈ ಗಡಿಯಾರ ಆಗಿರ್ಬೋದು, ರಿಸ್ಟ್ ವಾಚಸ್ ಅಲ್ಲಿ ನಿಂತ್ಕೊಂಡಿರುವಂಥದ್ದು ಇಡ್ಲೇಬೇಡಿ, ಅದನ್ನ ಸರಿಪಡಿಸಿ ಸೂಕ್ತವಾಗಿ, ಇಲ್ಲಾಂದ್ರೆ ಅದನ್ನ ವಿಲೇವಾರಿ ಮಾಡಿ. ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ, ಅದನ್ನ ಎಲ್ಲಿ ಕೊಡಬೇಕು ಅಂತ ಗೊತ್ತಿರ್ಲಾರ್ದೆ ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಉದಾಹರಣೆಗೆ ಕೆಲವೊಂದು ನಾವು ಯಾವುದೋ ಒಂದು ಮನೆಗೆ ವಾಸ್ತು ವಿಸಿಟ್ ಹೋದಾಗ ಎಲ್ಲಾ ದೇವ್ರ ಫೋಟೋಗಳನ್ನ ಇಟ್ಕೊಂಡ್ಬಿಟ್ಟಿದ್ರು ಸ್ಟಾಕ್ ಆಗಿ. ನಾವು ಹೇಳಿದ್ವಿ ಒಂದು ದೇವ್ರನ್ನ ಇಡಿ, 3 ದೇವ್ರನ್ನ ಇಡಿ, ಇಲ್ಲ ಆ ದೇವ್ರನ್ನ ಎಲ್ಲಿ ಕಳಿಸ್ಬೇಕು ಅಥವಾ ಎಲ್ಲಿ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಅದಕ್ಕೆ ಆ ದೇವರು ವಿಚಾರವಾಗಿ ಮನೆಯಲ್ಲೇ ಹೇಗೆ ಗಣಪತಿ ವಿಸರ್ಜನೆ ಮಾಡ್ಬೇಕಂದ್ರೆ ಬಕೆಟ್ ಅಲ್ಲಿ ಮುಣಗಿಸ್ತಾರಲ್ವಾ, ದೇವ್ರ ಫೋಟೋಗಳನ್ನ ಅದರಲ್ಲೇ ಮುಣಗಿಸಿ ಕರಗಿಸಿ ಆ ಫ್ರೇಮನ್ನ ಹೆಸ್ತು ಬಿಡ್ಬೋದು ಅಥವಾ ದೇವಸ್ಥಾನದಲ್ಲಿ ಕೊಡ್ಬೋದು. ಈ ಒಂದು ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ ನಿಂತ ಗಡಿಯಾರ ಮನೇಲಿ ಇಡ್ಲೇಬೇಡಿ, ಸ್ಟಾಕ್ ಅಂತೂ ಇಡ್ಲೇಬೇಡಿ, ಅದನ್ನ ಸರಿಪಡಿಸಿ, ಇಲ್ಲಾಂದ್ರೆ ಮನೆಯಿಂದ ವಿಲೇವಾರ ಮಾಡಿ. ಈ ಸೂಚನೆ ಪಾಲಿಸಿದ್ರೆ ಒಂದು ವೃಶ್ಚಿಕ ರಾಶಿಯವರಿಗೆ ತುಂಬಾ ಅನುಕೂಲತೆಗಳು ಹೆಚ್ಚಾಗಿರುತ್ತೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ವೀಕ್ಷಕರಿಗೆ ಒಂದು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿ ಬಗ್ಗೆ ಅನೇಕ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವೀಕ್ಷಕರ ಪ್ರಶ್ನೆಗಳು ಮತ್ತೆ ದಿನದ ರಾಶಿ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.